ಸ್ನೇಹಿತರೆ, ಇಲ್ಲೊಂದು ಕಥೆ ಇದೆ. ಏನಪ್ಪಾ ಅಂದ್ರೆ, ಎರಡು ಬೆಕ್ಕುಗಳು ಉತ್ತಮ ಸ್ನೇಹಿತರಾಗಿದ್ದರು. ಸಿಕ್ಕಿದ ತಿಂಡಿ ತಿನಿಸುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಒಮ್ಮೆ ಅವರು ಹಲವಾರು ದಿನಗಳವರೆಗೆ ಹಸಿವಿನಿಂದ ಇದ್ದರು. ಒಮ್ಮೆ ಇದ್ದಕ್ಕಿದ್ದಂತೆ ಅವರು ಒಂದು ರೊಟ್ಟಿಯನ್ನು ನೋಡಿದರು ಮತ್ತು ಇಬ್ಬರೂ ಏಕಕಾಲದಲ್ಲಿ ಅದರ ಮೇಲೆ ಹಾರಿದರು. ಅವರು ಹಲವಾರು ದಿನಗಳಿಂದ ಹಸಿದಿದ್ದರಿಂದ ಇಬ್ಬರೂ ಅದರ ಮೇಲೆ ತಮ್ಮ ಹಕ್ಕು ತೋರಿಸಿದರು. ಇಬ್ಬರೂ ರೊಟ್ಟಿಯನ್ನು ಹಂಚಿಕೊಳ್ಳಲು ಸಿದ್ಧರಿಲ್ಲದ ಕಾರಣ ತಕ್ಷಣ ಜಗಳವಾಡಲು ಪ್ರಾರಂಭಿಸಿದರು. ಇದ್ದಕ್ಕಿದ್ದಂತೆ ಒಂದು ವಂಚಕ ಕೋತಿ ಹಾದು ಹೋಗುತ್ತಿತ್ತು. ಬೆಕ್ಕುಗಳು ತಮ್ಮ ವಿವಾದವನ್ನು ಕೊನೆಗೊಳಿಸುವಂತೆ ಕೋತಿಯನ್ನು ವಿನಂತಿಸಿದವು. ಕೋತಿ ಹೇಳಿತು, ನಾನು ಅದನ್ನು ನಿಮ್ಮ ನಡುವೆ ಸಮವಾಗಿ ಹಂಚುತ್ತೇನೆ. ಈ ಮಾತುಗಳನ್ನು ಹೇಳುತ್ತಾ ಕೋತಿ ರೊಟ್ಟಿಯನ್ನು 2 ತುಂಡುಗಳಾಗಿ ಹರಿದು ಹಾಕಿತು. ಬೆಕ್ಕುಗಳು ಕೋತಿಯನ್ನು ಕುತೂಹಲದಿಂದ ನೋಡುತ್ತಿದ್ದವು. ಕೋತಿ ತನ್ನ ಕೈಯಲ್ಲಿದ್ದ ರೊಟ್ಟಿಯ 2 ತುಂಡುಗಳನ್ನು ನೋಡಿ ಅವು ಒಂದೇ ಗಾತ್ರದಲ್ಲಿಲ್ಲ ಎಂದಿತು. ಹೀಗಾಗಿ ಅದು ಒಂದು ತುಂಡಿನಿಂದ ಸ್ವಲ್ಪ ತಿಂದಿತು. ಬೆಕ್ಕುಗಳಿಗೆ ಈಗ ಸ್ವಲ್ಪ ದುಃಖವಾಯಿತು. ಮಂಗ ಮತ್ತೆ ಮತ್ತೆ ಅದೇ ಕೆಲಸವನ್ನು ಮಾಡುತ್ತಿತ್ತು. ಕೊನೆಗೆ ಅದರ ಕೈಯಲ್ಲಿ 2 ತುಂಡುಗಳು ಉಳಿಯಿತು. ಬೆಕ್ಕುಗಳು, ನಮ್ಮ ರೊಟ್ಟಿಯನ್ನು ಹಿಂಗಿರಿಸು ಎಂದು ಹೇಳಿದವು. ಕೋತಿ ನಗುತ್ತಾ ಹೇಳಿತು, ಈ ತುಂಡುಗಳು ನನ್ನ ಸಂಬಳ. ಈ ಮಾತುಗಳನ್ನು ಹೇಳುತ್ತಾ ಅದು ಉಳಿದ ರೊಟ್ಟಿಯನ್ನು ತಿಂದಿತು. ನಿರಾಶೆಗೊಂಡ ಬೆಕ್ಕುಗಳು ಸ್ಥಳವನ್ನು ಖಾಲಿ ಮಾಡಿದವು. ಇದರ ನೀತಿ ಏನಪ್ಪಾ ಅಂದ್ರೆ, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ. ನಮ್ಮ ಜೀವನದಲ್ಲೂ ಹಾಗಾಗಬಾರದು.